ಸೊ ಈಗ ಕ್ಯಾಬ್ ಅಂತಿದೆ, ರಾಬ್ ಅಂತಿದೆ ಅಂತ ಹೇಳಬೇಕು ಅಂತ ಅವ್ರು ಹೇಳ್ತಾರೆ, ಯಾರು ಇಂಗ್ಲೀಷ್ನವರು, ರೈಟ್. ಇದನ್ನು ನೀವು ಮ್ಯಾನ್ ಅಂತ ಹೇಳಬೇಕು. ಹಂಗೆ ಹೇಳಬೇಕು ಅಂದರೆ ನಮಗೆ ಈಗ ನಾವು ಕನ್ನಡ ಕಲ್ತಿರೋದು ಅಕ್ಷರಗಳನ್ನು ಗುರುತಿಸ್ತೀವಿ, ಶಬ್ದ, ಈ ಶಬ್ದಕ್ಕೆ ಈ ಅಕ್ಷರ, ಈ ಉಚ್ಚಾರಣೆಗೆ ಈ ಅಕ್ಷರ, ಅಥವಾ ಈ ಅಕ್ಷರ ಬಂದಾಗ ಈ ಥರ ಉಚ್ಚಾರಣೆ ಮಾಡಬೇಕು. ಇಂಗ್ಲೀಷಲ್ಲಿ ಹಂಗಿಲ್ಲ, ಅವರು ಆ ಥರ ಪ್ಯಾಟರ್ನ್ ಇಲ್ಲ. ಈಗ ನೋಡಿ, ಇದರಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ಆ ಅಕ್ಷರಗಳು ಹೆಂಗೆ ಉಚ್ಚಾರಣೆ ಆಗುತ್ತೆ ಅಂತ ನಾವು ನೋಡೋದಾದರೆ, ಈಗ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆಯಾ, ಬಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಡಿ, ಇವೆಲ್ಲ ಇದರ ಉಚ್ಚಾರಣೆ ಏನು ಅಂತ ನೋಡಿ. ಈಗ ಅವ್ರು ಹೇಳೋ ಪ್ರಕಾರ ಇಲ್ಲಿ ನೋಡಿ, ಬಿ ಬಂದಿದೆ ಬ, ಬಿ ಬಂದಿದೆ ಬ, ಸಿ ಬಂದಿದೆ ಕ. ಇದನ್ನ ಇಂಡಿವಿಜುವಲ್ ಫಸ್ಟ್ ಕ್ಲಾಸ್ ನಿಮ್ಮದು. ಈ ಪದನ ಯಾರಿಗಾದ್ರೂ ಓದ್ಲಿಕ್ಕೆ ಬರುತ್ತಾ? ಯಾರಾದರೂ ಈ ಪದನ ಓದ್ತೀರಾ? ಇನ್ಕಮ್ ಒಂದು ಫಸ್ಟ್ನೇದು ಹೇಳಿ. ಇನ್ಕಮ್ ಟ್ಯಾಕ್ಸಾ? ಇನ್ಕಮ್ ಟ್ಯಾಕ್ಸು? ಓಕೆ, ಟ್ರೈ ಮಾಡ್ತಾ ಇದ್ದೀರಾ. ಓಕೆ, ಇದು ಓಕೆ, ಇದು ಇದು ಇದು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ನಿಮ್ಮಲ್ಲಿ ಈಗ ಒಂದು 30% ಜನ ಇದನ್ನ ಹೇಳ್ಬೋದು. ಓಕೆ, ಅದು 30% ಜನ, ನೀವು 50% ಮಾತ್ರ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. 50% ಮಾತ್ರ ಕರೆಕ್ಟಾಗಿ ಹೇಳ್ತಿದ್ದೀರಾ, ಇನ್ನು 50% ತಪ್ಪಾಗಿದೆ. ನಿಮಗೆ ಕಂಪ್ಲೀಟ್ ಆಗಿ ಓದಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ಅದನ್ನ ಹೆಂಗೆ ಓದಬೇಕು ಅಂತಲೇ ಗೊತ್ತಿಲ್ಲ ಅಲ್ವಾ? ಸೊ ಇವಾಗಷ್ಟೇ ಜಾಯ್ನ್ ಆಗಿದ್ದೀವಿ, ಇವರೇನಪ್ಪ ಇಂಗ್ಲೀಷ್ ಓದಕ್ಕೆ ಕಲಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಓದಕ್ಕೆ ಹೇಳ್ತಿದ್ದಾರೆ ನಮ್ಮ ಹತ್ರ ಅಂತ. ಸೊ ನಿಮಗೆ ಎಷ್ಟು ಬರುತ್ತೆ ಅನ್ನೋದು, ಸೊ ಹೆಂಗೆ ಓದ್ಬೋದು. ಈಗ ಇದೆಲ್ಲರಿಗೂ ಕಷ್ಟ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಯಾರಿಗೂ ಓದಕ್ಕೆ ಇದನ್ನು ಬರ್ತಾ ಇಲ್ಲ. ನೀವು ಸ್ಪಷ್ಟವಾಗಿ ಇದನ್ನು ಹಿಂಗೆ ಅಂತ ಕಂಪ್ಲೀಟ್ ಆಗಿ ಯಾರೂ ಅದನ್ನು ಹೇಳ್ತಾ ಇಲ್ಲ ಅಲ್ವಾ? ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಇವೆಲ್ಲ ವರ್ಡ್ಸನ್ನು ನೀವು ಈಸಿಯಾಗಿ ಕಂಪ್ಲೀಟಾಗಿ ನೀವಾಗೇ ಹೇಳೋ ಥರ ಆಗುತ್ತೆ. ಓಕೆ, ಅದಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಹೆಂಗೆ ಅಂತ. ಇಷ್ಟು ಸಿಂಪಲ್ ಆಗಿದೆ ಅಂತ ನಿಮಗೆ ಅನಿಸ್ಬೋದು, ಬಟ್ ನೀವೇನೇ ಕಲ್ತ್ರೂ ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಇದೇ ಅಲ್ಲ, ಕೊನೆಯ ತನಕ ಇದೇ ಅಲ್ಲ. ಬಟ್ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಥರ ದೊಡ್ಡ ದೊಡ್ಡ ಪದಗಳನ್ನು ಈಸಿಯಾಗಿ ಹೆಂಗೆ ನಾವು ಅದನ್ನು ಸಿಂಪಲ್ ಆಗಿ ಓದ್ಬೋದು ಅನ್ನೋದು ನಿಮಗೆ ಈ ಕ್ಲಾಸಲ್ಲೇ ನಿಮಗೆ ಗೊತ್ತಾಗುತ್ತೆ. ಇವಿಷ್ಟು ಪದಗಳು, ಈ ಥರ ಪದಗಳು, ಈ ಥರದ್ದು ಸುಮಾರು ಪದಗಳನ್ನು ನೀವು ಸಿಂಪಲ್ ಆಗಿ ಓದ್ಬೋದು. ಓಕೆ, ರೈಟ್. ಈಗ ಇದ್ರದ್ದು ಉಚ್ಚಾರಣೆ ನಾನು ಹೇಳ್ತೀನಿ. ಇದು ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಇದು ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಇದು ಇಂಟರ್ಡಿಪೆಂಡೆನ್ಸ್, ಇದು ಆಪ್ಟಿಮಿಸ್ಟಿಕ್ಲಿ, ಇದು ಇಂಟರ್ಕನೆಕ್ಟೆಡ್ನೆಸ್, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇದನ್ನ ಹೇಗೆ ಸಿಂಪಲ್ ಆಗಿ ಓದೋದು ಅನ್ನೋದನ್ನ ಫಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೆಥಡ್ ಏನು ಅಂತ ನೋಡಬೇಕು. ಓಕೆ, ಮೆಥಡ್ ಏನು ಅಂತ ನೋಡಬೇಕು. ಈಗ ನೀವೆಲ್ಲ ಶಾಲೆಯಲ್ಲಿ ABCD ಕಲ್ತಿದ್ದೀರಾ ಅಲ್ವಾ? ABCD ಅನ್ನೋದನ್ನು ನಾನು ಹೊಸದಾಗಿ ಏನು ಕಲಿಸಬೇಕಾಗಿಲ್ಲ, ನೀವೇನು ಕಲ್ತಿದ್ದೀರಾ ಅನ್ನೋದನ್ನು ನಾನು ಹೇಳ್ತೀನಿ ಅಷ್ಟೇ. ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಹೇಳಿದ್ರೆ ಇಂಗ್ಲೀಷ್ ವರ್ಣಮಾಲೆ. ಸೊ ಇಂಗ್ಲೀಷಲ್ಲಿ 2 ಥರದ ಅಕ್ಷರಗಳಿರ್ತವೆ, ಒಂದು ಕ್ಯಾಪಿಟಲ್ ಲೆಟರ್ಸ್ ಮತ್ತು ಇನ್ನೊಂದು ಸ್ಮಾಲ್ ಲೆಟರ್ಸ್ ಅಲ್ವಾ? ಕ್ಯಾಪಿಟಲ್ ಲೆಟರ್ ಅಂದರೆ ದೊಡ್ಡ ಅಕ್ಷರಗಳು, ಸ್ಮಾಲ್ ಲೆಟರ್ಸ್ ಅಂದರೆ ಚಿಕ್ಕ ಅಕ್ಷರಗಳು. ದೊಡ್ಡ ಅಕ್ಷರಗಳು ಎಲ್ಲಿ ಯೂಸ್ ಮಾಡ್ತೀವಿ? ಇದು ABCD ನೋಡಿ, ಇದರಲ್ಲಿ ಈ ಥರ ABCD ಗೊತ್ತಿದ್ದೀರೋರು ಯಾರಾದರೂ ಇದ್ದೀರಾ? ಇದ್ರೆ ಇದೇ ABCD ನೋಡ್ಕೊಳ್ಳಿ. ಕ್ಯಾಪಿಟಲ್ ಲೆಟರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ಆಮೇಲೆ ನೋಡೋಣ. ಕ್ಯಾಪಿಟಲ್ ಲೆಟರ್ ಸಾಮಾನ್ಯವಾಗಿ ನಮ್ಮ ಹೆಸರು, ಊರ ಹೆಸರು ಮತ್ತು ದೇಶದ ಹೆಸರುಗಳನ್ನು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀತಾರೆ ಫಸ್ಟಿಗೆ. ಅಥವಾ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಬರೀಬೇಕು. ಅದು ಯಾವುದೇ ಪದ ಆದರೂ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಬರೀಬೇಕು, ಅದೊಂದು ರೂಲ್. ಓಕೆ, ಸೊ ಈಗ ಇದನ್ನು ನೀವು ಓದ್ತಾ ಬಂದಿರೋದು ಸ್ಮಾಲ್ ಲೆಟರ್ಸ್, ಇದು ಸ್ಮಾಲ್ ಲೆಟರ್ಸ್, ಇದು ಬಿಗ್ ಕ್ಯಾಪಿಟಲ್ ಲೆಟರ್ಸ್. ಉಚ್ಚಾರಣೆ ಎರಡು ಒಂದೇನೆ. ಉಚ್ಚಾರಣೆ ಏನು? ಸೇಮ್. ABCDEFGHIJKLMNOPQRSTUVWXYZ. ಇದನ್ನು ನಾವು ಹೇಳೋ ರೀತಿ, ರೈಟ್? ಇದರ ಉಚ್ಚಾರಣೆ ಅಂತ ನೀವು ಇಷ್ಟು ದಿನ ಅನ್ಕೊಂಡಿದ್ರಿ, ಬಟ್ ಆ್ಯಕ್ಚುಲಿ ಇದರ ಉಚ್ಚಾರಣೆ ಅಲ್ಲ. ಅದು ಹೌದು ಅಲ್ಲ ಅಂತ ನೋಡೋಣ. ಈಗ ನಾವು ಇದರ ಉಚ್ಚಾರಣೆ ಅಂತ ನಾವು ಕಲ್ತಿದ್ವಲ್ಲ, ABCD ಅಂತ ಕಲ್ತೀವಿ. ಈಗ ಅಕ್ಷರಗಳನ್ನು ಕೂಡಿಸಿದಾಗಲೇ ಅಕ್ಷರಗಳನ್ನು ಹೆಂಗೆ ಕೂಡಿಸ್ತೀವಿ ಅದ್ರ ಮೇಲೆ ನಮಗೆ ಪದ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅಕ್ಷರಗಳನ್ನು ಕೂಡಿಸ್ಬೇಕು, ಕನ್ನಡದಲ್ಲಾದರೂ ಅಷ್ಟೇ. ಅಕ್ಷರಗಳನ್ನು ಕೂಡಿಸಿದಾಗಲೇ ಒಂದು ಪದ ಆಗೋದು ಅಲ್ವಾ? ಈಗ ಅಕ್ಷರಗಳನ್ನು, ಈಗ ಉದಾಹರಣೆಗೆ ಇದಿದೆಯಲ್ವಾ,
ABCD ಅಂತ ನೋಡಿದ್ವಿ ನಾವು, ರೈಟ್? ಈಗ ನಾವೇನು ಮಾಡೋಣ, ಇಂಗ್ಲೀಷಲ್ಲಿ ಬರುವಂತಹ ಒಂದಷ್ಟು ಪದಗಳನ್ನು ನೋಡೋಣ. ಪದಗಳನ್ನು ನೋಡಿಬಿಟ್ಟು ಇಲ್ಲೇನಿದೆ ಅದನ್ನು ಅಲ್ಲಿ ಹಾಕಿದಾಗ ಅದನ್ನು ಓದ್ಬೋದಾ ಅಂತ ನೋಡೋಣ. ಓಕೆ, ಸೊ ಇಂಗ್ಲೀಷಲ್ಲಿ ನೋಡಿ, ಈಗ ಸೌಂಡ್ಸ್ ಆಫ್ ಲೆಟರ್ಸ್ ನೋಡೋಣ. ಅದು ಇಲ್ಲಿ ಕ್ಯಾಬ್ ಅಂತ ಒಂದು ಪದ ಇದೆ, ರಾಬ್, ಮಾಬ್, ಮ್ಯಾನ್, ಪಿಕ್ನಿಕ್, ಕ್ಲಿನಿಕ್, ಟಾನಿಕ್. ಸೊ ಇವೆಲ್ಲ ಸಣ್ಣ ಸಣ್ಣ ಪದಗಳು. ಇದನ್ನು ಓದೋದು ಹೇಗೆ, ಅಥವಾ ಇದನ್ನು ನಾವು ಇಷ್ಟು ದಿನ ತಿಳ್ಕೊಂಡಿರೋ ABCD ಅಂತ ಏನಿದೆ, ABCDಯಲ್ಲಿ ನಾವು ಓದ್ತಾ ಬಂದಿದ್ವಲ್ಲ, ಅದನ್ನು ಇಲ್ಲಿ ಹಾಕಿದ್ರೆ, ಅದು ABCD ಅನ್ನೋದು ಹಾಕಿದ್ರೆ ಅದು ಮ್ಯಾಚ್ ಆಗುತ್ತಾ ನೋಡೋಣ. ಓಕೆ, ಈಗ ಇದರಲ್ಲಿ ನಾವು ಒಂದಷ್ಟು ವರ್ಡ್ಸ್ ತಗೊಳ್ಳೋಣ. ಓಕೆ, ಸೊ ಒಂದಷ್ಟು ಕೆಲವು ವರ್ಡ್ಸ್ ತಗೊಳ್ಳೋಣ. ಯಾವುದು? ಈಗ ಇದರಲ್ಲಿ ನೋಡಿ, ನಾನು ಕ್ಯಾಬ್, ರಾಬ್, ಮಾಬ್, ಪಿಕ್ನಿಕ್ ಇವೆಲ್ಲ ಏನಿದೆ ಒಂದಷ್ಟು ವರ್ಡ್ಸ್ ತಗೊಳ್ಳೋಣ. ಈಗ ನೋಡಿ, ಇದರಲ್ಲಿ ನಾನು ಹೇಳಿದೆ ಕ್ಯಾಬ್ ಅಂತ ಹೇಳಿದೆ, ಕ್ಯಾಬ್, ರೈಟ್? ಬಟ್ ಇಲ್ಲೇನಿದೆ ನೋಡಿ, ಈ ಅಕ್ಷರ ನಮಗೆ ಏನಂತ ಗೊತ್ತು? ಇಲ್ಲೇನಿದೆ C ಅಲ್ವಾ? ಆಮೇಲೆ ಈ A ಇದೆ, B ಇದೆ. ಓಕೆ, ಅಲ್ಲೂ ಅದೇ ಇದೆ ನೋಡಿ, CAB. ಇವು ಮೂರನ್ನು ಕೂಡಿಸಿದಾಗ, CAB ಮೂರನ್ನು ಕೂಡಿಸಿದಾಗ ನಿಮಗೇನು ಬರುತ್ತೆ? CAB ಅಂತ ನಾವು ಕೂಡಿಸ್ತೀವಿ ಅಂತ ಇಟ್ಕೊಳ್ಳಿ. CAB ಏನು ಬರುತ್ತಲ್ಲಿ? CAB ನ ಕೂಡಿಸ್ರಿ ಈ ಕನ್ನಡದಲ್ಲಿ. ಓಕೆ, ROB ಇದನ್ನು ಕೂಡಿಸ್ರಿ. ನೋ, ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಬಿಟ್ಬಿಡಿ, ಕನ್ನಡದಲ್ಲಿ ನೀವು ಇದನ್ನು ಕೂಡಿಸ್ರಿ. ROB, ಇಂಗ್ಲಿಷ್ ಬಿಟ್ಬಿಡಿದು, ಇದು ಕನ್ನಡದಲ್ಲಿ ಕೂಡಿಸ್ರಿ. MOB, ಹಾಗೆ ಇದನ್ನು ಕೂಡಿಸ್ರಿ. ಓಕೆ, ಇದು ಓಕೆ, ಇದು ದೊಡ್ಡ ಪದ, ಇದನ್ನು ಬಿಟ್ಬಿಡಿ, ಇದನ್ನು ಕೂಡಿಸ್ರಿ. ಇದು ಐ ಎಲ್ಲಿಂದಪ್ಪ ಬಂತು? ಏ ತಾನೇ ಅದು. ಕನ್ನಡ ಎಲ್ರಿಗೂ ಓದ್ಲಿಕ್ಕೆ ಬರುತ್ತಲ್ವಾ? ಕನ್ನಡ ಎಲ್ರಿಗೂ ಸ್ಪಷ್ಟವಾಗಿ ಓದಕ್ಕೆ ಬರುತ್ತೆ ತಾನೆ? ಅಥವಾ ಯಾರಿಗಾದ್ರು ಕನ್ನಡ ಓದ್ಲಿಕ್ಕೆ ಪ್ರಾಬ್ಲಮ್ ಇದ್ರೆ ಹೇಳ್ಬಿಡಿ. ಓಕೆ, ಸೊ ಇದು GO. ಕ್ಲಾರಿಟಿ ಇಲ್ಲ ಅಂದರೆ ನಿಮ್ಮ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಲೆಫ್ಟ್ ಆಗಿ ಜಾಯ್ನ್ ಆಗ್ರಿ. ಓಕೆ, ನಾವು ಈಗ ಆದರೆ ಇದು ಒಂದು ಪದ. ಈಗ ನಾವಿಲ್ಲಿ CAB ಅನ್ನೋದು ಪ್ರೊನೌನ್ಸಿಯೇಷನ್ ಅಲ್ಲ. ನೀವು ಕನ್ನಡದಲ್ಲಿ ಎಷ್ಟೇ ಅದನ್ನು ಪ್ರಯತ್ನ ಪಟ್ಟರು CABನ ಕ್ಯಾಬ್ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡ್ತೀರಾ? ಬಟ್ ಆದರೆ ಇದರ ಉಚ್ಚಾರಣೆ ಕ್ಯಾಬ್ ಅಂತ ಹೇಳ್ತಾರೆ, ಇದರ ಉಚ್ಚಾರಣೆ ರಾಬ್. ಸೊ ಈ ಥರ ಉಚ್ಚಾರಣೆ ಬರುತ್ತೆ. ಅದು ಹೇಗೆ? ಸೊ ಈಗ ನೋಡಿ, ಇಷ್ಟೆಲ್ಲ ನೋಡಿದ್ರಲ್ವಾ? ಈ ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ನಾನು ಕೇಳಿದಾಗ ಮಾತ್ರ ಹೇಳಿ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಈಗ ಇಷ್ಟೆಲ್ಲ ಹೇಳಿದ್ರಿ, CAB ಕೂಡ್ಸೋಕ್ಕಾಯ್ತಾ? ಇಲ್ಲ. CAB ಕೂಡಿಸಿದ್ರೆ ಕ್ಯಾಬ್ ಅಂತ ಬರುತ್ತಾ? ಇಲ್ಲ. ಇಲ್ಲಿ ROB ಅಂತೆ, ROB ಕೂಡಿಸಿದ್ರೆ ರಾಬ್ ಅಂತ ಬರುತ್ತಾ? ಇಲ್ಲ. ಆದರೆ ಅವ್ರು ಹೇಳೋ ಪ್ರಕಾರ ಅದು ಬರಬೇಕು. CAB ಕೂಡಿಸಿದಾಗ ಕ್ಯಾಬ್ ಅಂತ ಬರಬೇಕು, ROB ಕೂಡಿಸಿದಾಗ ರಾಬ್ ಅಂತ ಬರಬೇಕು, MOB ಕೂಡಿಸಿದಾಗ ಮಾಬ್ ಅಂತ ಬರಬೇಕು. ನಿಮಗೆ ಆ ಥರ ಬರಬೇಕು ಅಂತ ಹೇಳಿದ್ರೆ ನಮ್ಮ ಉಚ್ಚಾರಣೆನೇ ಚೇಂಜ್ ಮಾಡಬೇಕು. ಈಗ ಉದಾಹರಣೆಗೆ ನೋಡಿ, ಈಗ ಕನ್ನಡದಲ್ಲಿ ಫಸ್ಟ್ ಕನ್ನಡ ತಗೊಳ್ಳೋಣ. ಕನ್ನಡದಲ್ಲಿ ನಾವು ಹೇಗೆ ಓದಿದ್ವಿ, ಕನ್ನಡದಲ್ಲಿ ನಾವು ಹೇಗೆ ಅಕ್ಷರಗಳನ್ನು ಕೂಡಿಸ್ಕೊಂಡು ಬಂದ್ವಿ ಅನ್ನೋದನ್ನು ನೋಡೋಣ. ವ್ಯತ್ಯಾಸ ತೋರಿಸ್ತಾ ಇದ್ದೀನಿ ನಾನು. ಈಗ ನೋಡಿ, ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ ಇದು ಎಲ್ರಿಗೂ ಗೊತ್ತು ಅಲ್ವಾ? ಕನ್ನಡ ಅಕ್ಷರಮಾಲೆ ಏನು? ಅಕ್ಷರಮಾಲೆ ಇದು ಸ್ವರಗಳು ಆ ಇಂದ ಅಂ ತನಕ. ಯಾರು ಮೈಕ್ ಆನ್ ಮಾಡ್ಕೋಬೇಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಇಂದ ಅಂ ಅಹ ತನಕ ಸ್ವರಗಳು. ಆಮೇಲೆ ನಮಗೆ ಕಾಕ, ಕೀಕಿ, ಕೂಕು ಇವೆಲ್ಲ ಇದ್ದಾವೆ, ರೈಟ್? ಆಮೇಲೆ ಇದು ವ್ಯಂಜನಗಳು, ಕಾಕ, ಗಂಗ, ಚ ಚ ಜ ಜ ಟಟ, ಇವೆಲ್ಲ ವ್ಯಂಜನಗಳು. ಈಗ ನಾವು ಒಂದು ಪದ ಬರಿಬೇಕಾದ್ರೆ ಅಥವಾ ಒಂದು ಪದನ ಓದಬೇಕಾದ್ರೆ ಅಥವಾ ಫಸ್ಟ್ ಬರೆಯೋಣ, ಒಂದು ಪದನ ಬರಿಬೇಕಾದ್ರೆ ನಾವು ಆಯ್ಕೆ ಮಾಡೋದು ಎಲ್ಲಿಂದ ಆಯ್ಕೆ ಮಾಡ್ತೀವಿ? ಅಕ್ಷರಮಾಲೆಯಿಂದ ಅಕ್ಷರಗಳನ್ನು ಆಯ್ಕೆ ಮಾಡ್ತೀವಿ. ಈಗ ನನಗೆ ಅರ ಅಂತ ಬರಿಬೇಕು. ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದು ಇನ್ನೂ ಮೈಕ್ ಆನ್ ಅಲ್ಲೇ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗದೆ ಇದ್ರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಆನ್ಲೈನ್ ಕ್ಲಾಸಲ್ಲಿ. ನಾನು ಹೇಳಿದ್ದೀನಿ, ಅದು ನನಗೂ ಡಿಸ್ಟರ್ಬ್ ಆಗುತ್ತೆ, ಇನ್ನೊಬ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಓಕೆ, ನನಗೆ ಅರ ಅಂತ ಬರಿಬೇಕು, ನನಗೆ ಆ ರ ಅಂತ ಬರಿಬೇಕು. ನಾನು ಎಲ್ಲಿಂದ ತೊಗೊಳ್ತೀನಿ? ಇಲ್ಲಿಂದ ತೊಗೋತೀನಿ. ರಾ ಎಲ್ಲಿದೆ? ಇಲ್ಲಿದೆ ರಾ. ಸೊ ಅರ ಒಂದು ಪದ ಆಯ್ತಾ? ಅರ. ಹಾಗೆ ನನಗೆ ಮರ. ಮ್ಯೂಟ್ ಮಾಡ್ಕೊಳ್ರಪ್ಪ, ಮತ್ತೆ ಆನ್ ಮಾಡ್ಕೊಂಡಿದ್ರೆ ಮೈಕನ್ನು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಮರ ಅಂತ ಬರಿಬೇಕು ನನಗೆ. ರ, ಮರ. ಮಾ ಎಲ್ಲಿ ತೊಗೊಳ್ತೀನಿ ನಾನು? ಪಾಪ ಬಾಬಾ ಮಾ. ರಾ ಎಲ್ಲಿದೆ? ಅದೇ ರಾ, ಮರ. ದನ ಅಂತ ಬರಿಬೇಕು. ದ ಎಲ್ಲಿ ತೊಗೊಳ್ತೀನಿ? ದ. ನಾ ಎಲ್ಲಿ? ದ ನ. ಸೊ ದನ, ಆಟ, ಏತ, ಏಕ ಎಲ್ಲ ನಮಗೆ ಇಲ್ಲೇ ಸಿಗುತ್ತೆ. ವರ್ಣಮಾಲೆಯಲ್ಲಿ ಏನೇನಿದೆ ಅದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಒಂದಷ್ಟು ಪದಗಳು ಅಲ್ವಾ? ಅಮರ, ಅ ಮರ, ಕ ನಕ, ಕನಕ, ಅರಸ, ಪರವಶ, ಜನಗಣ, ಗರಗಸ, ತರಹ, ತರತರ. ನೀವೇನೇ ಎಷ್ಟೇ ಪದಗಳು ತಗೊಂಡ್ರು ಅದು ಕಾಗುಣಿತದಲ್ಲಿ ಅಲ್ಲ ವರ್ಣಮಾಲೆಯಲ್ಲಿದೆ. ಓಕೆ, ಹಾಗಾದ್ರೆ ಕಾಗುಣಿತ ಯಾಕೆ?
ಕಾಗುಣಿತ ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೆಲವು ಪದಗಳು ಕಾಗುಣಿತದ ಸಹಾಯದಿಂದನೇ ನಮಗೆ ಬರೆಯೋಕ್ಕಾಗೋದು ಅಥವಾ ಓದಲಿಕ್ಕಾಗೋದು. ಈಗ ಅ ಅಂತ ಬಂತು, ನನಗೆ ಕ ಅಂತಿದೆ, ಕ ಇದೆ ಅಲ್ಲಿ, ಆಕೆ ಒತ್ತಕ್ಷರ ಇಲ್ಲ. ಓಕೆ, ಕಾಡು. ಮ್ಯೂಟ್ ಮಾಡ್ಕೊಳ್ರಪ್ಪ, ಮತ್ತೆ ಯಾರು ಆನ್ ಮಾಡ್ಕೊಂಡ್ರು. ಕಾಡು ಅಂತ ಬರೀಬೇಕಂದ್ರೆ ಕಾ ಇಲ್ಲಿ ವರ್ಣಮಾಲೆಯಲ್ಲಿ ಎಲ್ಲೂ ನಿಮಗೆ ಕಾಗುಣಿತದಲ್ಲಿ ಕಾಡು. ಡು ಎಲ್ಲಿದೆ? ಡು ನಿಮಗೆ ಡಾ ಇದೆಯಲ್ವಾ, ಡಾ ಅದರ ಕಾಗುಣಿತ ಅಂದರೆ ಇಲ್ಲಿ ಬರುತ್ತೆ. ಡು ಡ್ರು ಡೆ. ಓಕೆ ರೈಟ್. ಸೊ ನಾವು ಏನೇ ಅಕ್ಷರಗಳು ತಗೊಂಡ್ರು ನಮಗೆ ಅದು ಒಂದು ವರ್ಣಮಾಲೆಯಲ್ಲಿರುತ್ತೆ, ಸ್ವರದಲ್ಲಿರುತ್ತೆ, ವ್ಯಂಜನದಲ್ಲಿರುತ್ತೆ, ಇಲ್ಲಾಂದ್ರೆ ಕಾಗುಣಿತದಲ್ಲಿರುತ್ತೆ. ಓಕೆ, ಸೊ ಇದು ಎಲ್ರಿಗೂ ಒಪ್ಪಿಗೆನಾ? ಹಿಂಗೆ ತಾನ ನಾವು ಕನ್ನಡ ಕಲ್ತಿದ್ದು. ಈಗ ನಮಗೆ ಕಿನ್ನರಿ, ಕೀಟ, ಕೀ ಎಲ್ಲಿಂದ ಬಂತು? ಕೀ ನಿಮಗೆ ಕಾಗುಣಿತ ಇಲ್ಲಿ. ಅದು ಕಾಗುಣಿತ ಕಾಗುಣಿತ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ? ಸ್ವರಗಳಿಗೂ ಮತ್ತು ವ್ಯಂಜನಗಳಿಗೂ. ಸ್ವರ ಮತ್ತು ವ್ಯಂಜನ ಸೇರಿದಾಗ ಕಾಗುಣಿತ. ಕಕ್ಕಲಗೊಟ್ಟು ಕಾ ದೀರ್ಘ ಕಾ ಕಿಳಿಕಿ ಅಲ್ಲ ಕಾ. ಓಕೆ, ಏನೇ ಇರಲಿ. ರೈಟ್. ಈಗ ಅದೇ ಥರ ನಾವು ಅಕ್ಷರಗಳನ್ನು ಚೂಸ್ ಮಾಡಿ, ಅಕ್ಷರಗಳನ್ನು ಸೆಲೆಕ್ಟ್ ಮಾಡಿ ಪದ ಮಾಡ್ತೀವಿ. ಇವೆಲ್ಲ ಮಾಡಿರೋದು ಅದರಿಂದನೇ. ರೈಟ್. ಆದರೆ ಇಷ್ಟಿದ್ರೆ ಸಾಕಾ? ನಿಮಗೆ ಕಾಗುಣಿತ ಮತ್ತು ವರ್ಣಮಾಲೆ ಎರಡೂ ಇದ್ರೆ ಸಾಕಾ ಕನ್ನಡದಲ್ಲಿ ಪದಗಳನ್ನು? ಎಲ್ಲ ಯಾವ ಪದಗಳನ್ನು ಬೇಕಾದ್ರೂ ಮಾಡ್ಬೋದಾ? ಇನ್ನೇನು ಬೇಕು ಅಂತ ಹೇಳಿ? ಕಾಗುಣಿತ, ಅಕ್ಷರಮಾಲೆ, ಸ್ವರ ಇದೆ ಅಲ್ವ ನಮ್ಮ? ಒತ್ತಕ್ಷರ. ಎಸ್, ಒತ್ತಕ್ಷರಗಳು ಬೇಕು. ಒತ್ತಕ್ಷರಗಳು ಉದಾಹರಣೆಗೆ ಯಾವುದು? ಅಕ್ಕ. ಈ ಅಕ್ಕ ಇದರಲ್ಲಿ ಕಾ ಎಲ್ಲಿಂದ ತಗೊಂಡಿದ್ದೀವಿ ನಾವು? ಅಕ್ಕ. ಆ ಇಲ್ಲಿದೆ. ಓಕೆ, ಆ ತಗೊಂಡಿದ್ದೀನಿ. ಕಾ ಎಲ್ಲಿದೆ? ಕಾಕೆ ಒತ್ತಕ್ಷರ ಏನು? ನಮಗೆ ಒತ್ತಕ್ಷರ ಸಪ್ರೇಟಾಗಿ ಯಾರು ಕಲಿಸಿಲ್ಲ ನಮಗೆ ಅಲ್ವಾ? ಒತ್ತಕ್ಷರ ಅದು ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಹಾಂ, ಸೊ ಓಕೆ. ಸೊ ಕಾ ಗೆ ಒತ್ತಕ್ಷರ ಕ, ಗಾ ಗೆ ಒತ್ತಕ್ಷರ ಗ, ಚ ಗೆ ಒತ್ತಕ್ಷರ ಚ. ಸೊ ಇಲ್ಲಿ ನೋಡಿ, ಅಕ್ಕ, ಅಗ್ಗ, ಮಚ್ಚೆ, ಅಜ್ಜ, ಅಟ್ಟ, ಅಡ್ಡ, ಕೃಷ್ಣ, ಅತ್ತ, ಸಿದ್ಧ, ಅನ್ನ. ಇಲ್ಲಿ ಎಲ್ಲದಕ್ಕೂ ಒತ್ತಕ್ಷರ ಇದೆ. ಪುಷ್ಪ. ಹಾಂ, ಇಲ್ಲಿ ನೋಡಿ, ಕಾಗು ಎಲ್ಲದಕ್ಕೂ ಒತ್ತಕ್ಷರ ಇದೆ. ಓಕೆ, ಸೊ ಇದಕ್ಕಿಲ್ಲ, ಇದರ ಅವಶ್ಯಕತೆ ಇಲ್ಲ. ಚ ಇದು ಒತ್ತಕ್ಷರ, ಇದಕ್ಕೂ ಒತ್ತಕ್ಷರ, ಎಲ್ಲದಕ್ಕೂ ಒತ್ತಕ್ಷರ ಇದೆ ಅಲ್ವಾ? ಹಂಗೆ ನೀವು ಲೆಕ್ಕ ಹಾಕಿದಾಗ ಎಷ್ಟೋ ಶಬ್ದಗಳು ನಮಗೆ 49 ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದ್ದಾವೆ. ಕಾಗುಣಿತ, ಆಮೇಲೆ ಒತ್ತಕ್ಷರ, ಇವೆಲ್ಲ ಸೇರಿಸಿದಾಗ ನಿಮಗೆ ಸುಮಾರು ಒಂದು 500 ಅಕ್ಷರಗಳು, 500 ಶಬ್ದಗಳು. ನಮಗೆ ಶಬ್ದ ಮುಖ್ಯ. ಶಬ್ದ. ಈಗ ನನಗೆ ರಾ ಅಂತ ಒಂದು ಶಬ್ದ ನಾನು ರಾ ಅಂತ ಹೇಳಬೇಕು ಅಂದರೆ ಇದು ರಾ ಶಬ್ದ ಕೇಳಿಸ್ಕೊಂಡು ಈ ಶಬ್ದಕ್ಕೆ ನಾವು ಈ ಅಕ್ಷರ ಅಂತ ಗುರುತಿಸ್ತೀವಿ. ಈ ಶಬ್ದ ಈಗ ಚ ಅನ್ನಕ್ಕೆ ಯಾವ ಅಕ್ಷರ? ಚ. ನಾ. ಸೊ ಇವೆಲ್ಲ ಏನು? ಅಕ್ಷರಗಳನ್ನು ಬರೆಯೋದು ಹೇಗೆ? ಶಬ್ದದಿಂದ ಅಕ್ಷರಗಳನ್ನು ಗುರುತಿಸೋದು. ಸೊ ಈ ಅಕ್ಷರ ಇದೆ, ಇದ್ಯಾವ ಅಕ್ಷರ? ಚ. ಇದ್ಯಾವ ಅಕ್ಷರ? ರಾ. ಇದು ರ. ಇದ್ಯಾವುದು? ನಾ. ನೋಡಿದಾಗ ಗುರುತಿಸೋದು ಒಂದು. ಇನ್ನೊಂದು ಅಕ್ಷರ ಹೇಳಿದಾಗ ಅದನ್ನು ಬರೀಲಿಕ್ಕಾಗೋದು. ಇವೆರಡು ಬೇರೆ ಬೇರೆ. ಓಕೆ, ಸೊ ಈಗ ಏನು ಅಂತ ಹೇಳಿದ್ರೆ, ಬಟ್ ಇಂಗ್ಲೀಷಲ್ಲಿ ಹಂಗಿಲ್ಲ. ಇಂಗ್ಲೀಷಲ್ಲಿ ಏನು ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ನಿಮಗೆ ನೋಡಿ, ಇಲ್ಲಿ ನಿಮಗೆ ABCD ಏನಿದೆ ಅದನ್ನು ಇಲ್ಲಿ ತಂದು ಹಾಕಿದ್ರೆ ವರ್ಕ್ ಆಗೋದಿಲ್ಲ. ಈಗ ಇದರ ಉಚ್ಚಾರಣೆ ಏನು ಅಂತ ಹೇಳಿದ್ರೆ ಕ್ಯಾಬ್. ಬಟ್ ಅಲ್ಲಿ ನೀವು ಸಿ ಅಂತ ಹಾಕಿ, CAB ಏನು? CABನೇ. CAB ಕ್ಯಾಬ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಪ್ರಕಾರ. ಕನ್ನಡದಲ್ಲಿ ನಾನು ಹೇಳಿದ್ನಲ್ಲ, ರಾ. ಎಲ್ಲಿಂದ ತಗೊಂಡ್ವಿ? ವರ್ಣಮಾಲೆಯಿಂದ. ರಾ ಎಲ್ಲಿಂದ ತಗೊಂಡ್ವಿ? ವರ್ಣಮಾಲೆಯಿಂದ. ಬಟ್ ಇಲ್ಲಿ ನಾವು ಈ ಅಕ್ಷರನ ಅಲ್ಲಿ ನಮಗೆ ಹೇಳ್ಕೊಟ್ಟಿರೋದೇನು? ಈ ಅಕ್ಷರ ಇಲ್ಲಿ ಇರೋದೇನು? ಸಿ ಅಂತಿದೆ. ಓಕೆ, ಸಿ ಅಂತಿದೆ. ನೀವು ಸಿ ಅಂತ ತಗೊಂಡ್ಬಿಟ್ಟು ಅಲ್ಲಿ ನಾವು ಕ್ಯಾಬ್ ಅಂತ ಹೇಳಬೇಕು ಅಂದ್ರೆ ಆಗೋದಿಲ್ಲ. ಇಲ್ಲೇನಾಗಬೇಕು? ಕ್ಯಾಬ್. ಸೊ ಅವ್ರು ಹೇಳೋದು ಇದು ಕ್ಯಾಬ್ ಅಂತ ಹೇಳಬೇಕು. ಸೊ ಕ್ಯಾಬ್ ಅಂತ ಹೇಳಬೇಕು ಅಂದರೆ ಅಕ್ಷರಗಳ ಉಚ್ಚಾರಣೆ ಏನಿರಬೇಕು ನೋಡೋಣ. ಈಗ ಇದು ಕ್ಯಾಬ್, ಇದು ಪಿಕ್ನಿಕ್ ಅಂತ ಹೇಳಬೇಕಂತ ಅವ್ರ ಪ್ರಕಾರ. ಬ್ಯಾಡ್, ಲೀಫ್, ಬಿಗ್, ಡಕ್, ಕಿಲ್, ಜಾಮ್, ಸ್ಯಾಮ್, ಬಿಲ್, ಕ್ಲಿಕ್, ಪಿಗ್, ರೂಫ್, ಡ್ಯಾಡ್, ಕ್ಲಿನಿಕ್. ನೀವು ಫುಲ್ ಕೂತ್ಕೊಂಡು ಹೋದ್ರಿ. ಈ ಪದಗಳನ್ನೆಲ್ಲ ಕೂತ್ಕೊಂಡು ನೀವು ಇದು ಹಾಕಿ, ಅಕ್ಷರಗಳನ್ನ ಹಾಕಿ ಮ್ಯೂಟ್ ಮಾಡ್ಕೊಳ್ಳಿ. ಒಂದು ನಿಮಿಷ ಮ್ಯೂಟ್ ಮಾಡ್ಕೋಬೇಕು, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದೀನಿ ನಾನು. ಅದು ನನಗೆ ಡಿಸ್ಟರ್ಬೆನ್ಸ್ ಅಲ್ಲ, ಪಕ್ಕದವ್ರಿಗೆ ಬೇರೆಯವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ನೀವು ಮಾತಾಡ್ತಿದ್ರೆ. ಓಕೆ, ಊನಪ್ಪ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಈಗ ಹೇಳಲಿಕ್ಕೆ ಹೋಗಬೇಡಿ. ನೀವು ಜಸ್ಟ್ ಫಸ್ಟ್ ಇದಷ್ಟೇ ನಿಮಗೆ ಹೇಳಿಸ್ತೀನಿ, ನಿಮ್ಮ ಕೈಲೇ ಹೇಳಿಸ್ತೀನಿ ನಾನು. ಓಕೆನಾ? ಎಲ್ಲರೂ ಹೇಳಬೇಕು, ನಿಮ್ಮ ಕೈಲೇ ಹೇಳಿಸ್ತೀನಿ. ಇದು ಜಸ್ಟ್ ತಿಳ್ಕೊಳ್ಳಿ, ಜಸ್ಟ್ ಕೇಳಿಸ್ಕೊಳ್ಳಿ, ಜಸ್ಟ್ ಲಿಸನ್. ಓಕೆ, ಸೊ ಈಗ ಕ್ಯಾಬ್ ಅಂತಿದೆ, ರಾಬ್ ಅಂತಿದೆ ಅಂತ ಹೇಳಬೇಕು ಅಂತ ಅವ್ರು ಹೇಳ್ತಾರೆ, ಯಾರು? ಇಂಗ್ಲೀಷ್ನವರು. ರೈಟ್. ಇದನ್ನು ನೀವು ಮ್ಯಾನ್ ಅಂತ ಹೇಳಬೇಕು. ಹಂಗೆ ಹೇಳಬೇಕು ಅಂದರೆ ನಮಗೆ ಈಗ ನಾವು ಕನ್ನಡ ಕಲ್ತಿರೋದು ಅಕ್ಷರಗಳನ್ನು ಗುರುತಿಸ್ತೀವಿ. ಶಬ್ದ, ಈ ಶಬ್ದಕ್ಕೆ ಈ ಅಕ್ಷರ, ಈ ಉಚ್ಚಾರಣೆಗೆ ಈ ಅಕ್ಷರ, ಅಥವಾ ಈ ಅಕ್ಷರ ಬಂದಾಗ ಈ ಥರ ಉಚ್ಚಾರಣೆ ಮಾಡಬೇಕು. ಇಂಗ್ಲೀಷಲ್ಲಿ ಹಂಗಿಲ್ಲ, ಅವರು ಆ ಥರ ಪ್ಯಾಟರ್ನ್ ಇಲ್ಲ. ಈಗ ನೋಡಿ, ಇದರಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ಆ ಅಕ್ಷರಗಳು ಹೆಂಗೆ ಉಚ್ಚಾರಣೆ ಆಗುತ್ತೆ ಅಂತ ನಾವು ನೋಡೋದಾದರೆ
ಈಗ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆಯಾ ಬಿ 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 ಇದೆ, ಇಲ್ಲಿ ಸಿ 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 ಇದೆ, ಇಲ್ಲಿ ಡಿ ಡಿ, ಇವೆಲ್ಲ ಇದರ ಉಚ್ಚಾರಣೆ ಏನು ಅಂತ ನೋಡಿ. ಈಗ ಅವ್ರು ಹೇಳೋ ಪ್ರಕಾರ ಇಲ್ಲಿ ನೋಡಿ ಬಿ ಬಂದಿದೆ ಬ, ಬಿ ಬಂದಿದೆ ಬ, ಬಿ ಬಂದಿದೆ ಬ, ಸಿ ಬಂದಿದೆ ಕ. ಇದನ್ನು ಇಂಡಿವಿಜುವಲ್ ಸಪ್ರೇಟ್ ಆಗಿ ತೊಗೊಳ್ಳೋಣ. ಸೊ ಅದರಿಂದನೇ ಇದೇ ಈ ಪದಗಳಿಂದನೇ ನಾನು ತೊಗೊಂಡಿರೋದನ್ನ ಕನ್ಫ್ಯೂಸ್ ಮಾಡ್ಕೊಬೇಡಿ ಬೇರೆ ಅಂತ. ಇಲ್ಲಿ ನಾನು ಸಿ ಎ ಆರ್ ಇದೆಲ್ಲ ತೆಗೆದಿದ್ದೀನಿ, ಬರೀ ಏನಿದೆ ಬಿ ಅಂತಿದೆ, ಅದಕ್ಕೆ ಉಚ್ಚಾರಣೆ ಏನು ಬ. ಎಕ್ಸಾಂಪಲ್ ಕ್ಯಾಬ್, ರಾಬ್, ಬಿ ಬ ಬ. ಇದು ಕ. ಸಿ ಅನ್ನೋದಕ್ಕೆ ಉಚ್ಚಾರಣೆ ಏನು ಕ ಕ ಕ. ಡಿ ಅನ್ನೋದಕ್ಕೆ ಉಚ್ಚಾರಣೆ ಏನು ಡ ಡ ಡ. ಎಫ್ ಅನ್ನೋದಕ್ಕೆ ಉಚ್ಚಾರಣೆ ಏನು ಫ್ ಅಂತ ಇದೆ. ಓಕೆ, ಇದಕ್ಕೆ ಸಾಕ್ಷಿ ಏನು ಇಲ್ಲ ಇದೆ ಪದ. ಈ ಪದದಲ್ಲಿ ಲೀಫ್ ಅನ್ನೋ ಪದದಲ್ಲಿ ಎಫ್ ಅನ್ನೋದ್ರ ಉಚ್ಚಾರಣೆ ಎಫ್ ಅಲ್ಲ, ಬರೀ ಆ ಸೌಂಡ್ ಅಷ್ಟೇ. ಓಕೆ, ಸೊ ಈಗ ನೋಡಿ ಬಿಗ್ ಅನ್ನೋ ಪದದಲ್ಲಿ ಜಿ ಅನ್ನೋ ಅಕ್ಷರದ ಉಚ್ಚಾರಣೆ ಏನು ಗ. ಅಥವಾ ನೀವು ಇಲ್ಲೇ ತಗೊಳ್ಳಿ, ಇಲ್ಲೇನಿದೆ ಗ, ಇಲ್ಲೂ ಗ ಇದೆ, ಇಲ್ಲೂ ಗ ಇದೆಯಾ. ಆಮೇಲೆ ಕೆ ನೋಡಿ, ಕೆ ಕೆ ಸೌಂಡ್ ಏನು ಕ್ ಕ್ ಕ್. ಎಲ್ ಸೌಂಡ್ ಏನು ಲ್ ಲ್ ಲ್. ಅದೇ ಥರ ನಾವು ಒಂದೊಂದೇ ಅಕ್ಷರ ಇಲ್ಲಿ ಬಳಸಿರುವಂತಹ ಒಂದೊಂದೇ ಅಕ್ಷರನ ಸಪರೇಟ್ ಮಾಡಿದಾಗ ನಿಮಗೆ ಆ ಕರೆಕ್ಟ್ ಸೌಂಡ್ ಸಿಗುತ್ತೆ ಅದರದ್ದು. ಇಲ್ಲಿ ನೋಡಿ ಜೆ ಎಂ ಜಾಮ್, ಸ್ಯಾಮ್, ಕ್ಯಾಮ್. ಸೊ ಬರೀ ಎಮ್ಮದ ಸೌಂಡ್ ಏನು ಅಂತ ನೋಡಿದ್ರೆ ನೀವು ಇಲ್ಲಿ ಲ್ ಲ್ ಲ್. ಓಕೆ, ಹಾಗೆ ಇಲ್ಲಿ ನೋಡಿ ಮ್ಯಾನ್, ಫ್ಯಾನ್, ರ್ಯಾನ್. ಸೊ ಇಲ್ಲಿ ಎನ್ ಇದೆ, ಇಲ್ಲಿ ರ್ಯಾಪ್, ಟ್ಯಾಪ್, ಗ್ಯಾಪ್ ಎಲ್ಲದರಲ್ಲೂ ಪಿ ಇದೆ. ಬಸ್, ಗ್ಯಾಸ್, ಪಾಸ್ ಎಲ್ಲದರಲ್ಲೂ ಎಸ್ ಇದೆ. ರ್ಯಾಟ್, ಕ್ಯಾಟ್, ಮ್ಯಾಟ್ ಎಲ್ಲದರಲ್ಲೂ ಟಿ ಇದೆ. ಕೇವ್, ವೇವ್, ಶೇವ್ ಎಲ್ಲದರಲ್ಲೂ ವ ಇದೆ. ಸೊ ಇದರಲ್ಲಿ ನೀವು ಈ ಇಂಡಿವಿಜುವಲ್ ಅಕ್ಷರಗಳ ಉಚ್ಚಾರಣೆ ಏನು ಪಿ ಇದೇನು ಪ ಪ ಪ. ಪಿನ ನಾವು ಪಿ ಅಂತ ಹೇಳ್ತಿದ್ವಿ, ರೈಟ್. ಎಸ್ ಎಸ್ ಉಚ್ಚಾರಣೆ ನೋಡಿ ಸ್ ಸ್ ಸ್. ಟಿದು ಉಚ್ಚಾರಣೆ ಏನು ವಿದೇನು ವ ವ ವ. ಡಬ್ಲ್ಯೂದೇನು ವ ವ ವ. ಎಕ್ಸ್ದೇನು ಕ್ಸ್ ಕ್ಸ್ ಕ್ಸ್. ವೈದೇನು ಯ ಯ ಯ. ಝೆಡ್ದೇನು ಝ್ ಝ್ ಝ್. ಇದೆಲ್ಲ ಎಲ್ಲಿಂದ ಬಂದಿರೋದು? ಈ ಪದಗಳಿಂದ ಬಂದಿರೋದು. ಓಕೆ, ಈ ಪದದಲ್ಲಿ ಏನಿದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಿನಗೆ, ನಾನು ಸಪರೇಟಾಗಿ ಹೇಳ್ತಾ ಇಲ್ಲ. ಈ ಪದದಲ್ಲಿ ಎಫ್ ಐ ಎಕ್ಸ್ ಇದೆ. ಓಕೆ, ಓಕೆ. ಸೊ ಇಲ್ಲಿ ನೋಡಿ ಎಫ್ ಐ ಎಕ್ಸ್ ಇದೆಯಾ, ಫಿಕ್ಸ್ ಅಂತ ಹೇಳ್ತೀವಿ ನಾವು. ಫಿ ಅಂತ ಬರಬೇಕು ಅಂದರೆ 2 ಅಕ್ಷರ ಸೇರಬೇಕು, ಬಟ್ 2 ಅಕ್ಷರ ನಮಗೆ ಸದ್ಯಕ್ಕೆ ಬೇಡ. ಈಗ ಕೊನೆಯಲ್ಲಿ ಉಳಿದಿರೋದೇನು ಎಕ್ಸ್ ಅಕ್ಷರ. ಎಕ್ಸ್ ಅಕ್ಷರದ ಉಚ್ಚಾರಣೆ ಏನು ಹಾಗಾದರೆ ನೋಡಿ, ಎಕ್ಸ್ ಅಕ್ಷರನ ನಾವು ಎಕ್ಸ್ ಅಂತ ಹೇಳಂಗಿಲ್ಲ, ಬರೀ ಓಕೆ. ಸೊ ಡಬ್ಲ್ಯೂನ ನಾವು ಡಬ್ಲ್ಯೂ ಅಂತ ಹೇಳಂಗಿಲ್ಲ. ಡಬ್ಲ್ಯೂ ಅಂತ ಎಲ್ಲೂ ಉಚ್ಚಾರಣೆ ಮಾಡ್ತೀವಿ, ಎಲ್ಲಾದರೂ ಡಬ್ಲ್ಯೂ ಅಂತ ಹೇಳ್ತೀವಿ. ಇಲ್ಲ, ನಾವೇನು ಹೇಳ್ತೀವಿ ವ ವ ವ, ರೈಟ್. ಹಾಗೆ ವಿ ವಿ ಅಂತ ಬಂತ ಅದನ್ನು ವ ಅಂತ ಹೇಳಬೇಕು. ಟಿ ಅಂತ ಬಂತ ಟ ಅಂತ ಹೇಳಬೇಕು. ಓಕೆ, ಸೊ ಹಾಗೆ ಎಸ್ ಎಸ್ ಬಂದಾಗ ಏನು ಹೇಳಬೇಕು ಸ. ಹಾಗೆ ಪಿ ಬಂದಾಗ ಏನು ಹೇಳಬೇಕು ಪ ಪ ಪ ಅಂತಲೇ ಹೇಳಬೇಕು. ಓಕೆ, ಸೊ ಇದೇ ಸತ್ಯ. ಇದನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಒಂದು ಐಡಿಯಾ ಸಿಗುತ್ತೆ. ಈಗ ನಾನು ಬರೀ ಇದರಲ್ಲಿ ಬಿ ಸಿ ಡಿ ಇದೆಲ್ಲ ಹೇಳ್ತಾ ಇದ್ದೀನಿ. ಇನ್ನು ಎ ಇ ಐ ಒ ಯು ವವೆಲ್ಸ್ ಅಂತ ಬರುತ್ತೆ. ಸೊ ಎ ಇ ಐ ಒ ಯು ಅದನ್ನು ನೋಡೋಣ. ಇಲ್ಲಿ ನೋಡಿ, ಇದು ಆ್ಯಪಲ್, ಆ್ಯಪಲ್ ಅಂತ ಪದ. ಇದು ಆ್ಯಂಟ್, ಇಲ್ಲಿ 0 ಬರಬೇಕು ಆ್ಯಂಟ್. ಇದು ಆ್ಯಕ್ಟರ್, ಇದು ಆಕ್ಸ್, ಇದು ಆರೆಂಜ್, ಇದು ಆನ್, ಇದು ಎಗ್. ಸೊ ಇಲ್ಲೆಲ್ಲ ನೋಡಿ, ಇಲ್ಲಿ ಇ ಅಂತಿದೀವ್ಯಾ, ಅಕ್ಷರ ಏನಿದೆ ಅಕ್ಷರ ಇ ಅಂತ ಇದೆ. ಇಲ್ಲಿ ಎ ಅನ್ನೋ ಅಕ್ಷರ ಇದೆ, ಬಟ್ ಇಲ್ಲೇನಿದೆ ಆ ಅಂತ ಸೌಂಡ್ ಇದೆ. ಇಲ್ಲಿ ಎ ಅನ್ನೋ ಅಕ್ಷರ ಇದೆ, ಇಲ್ಲಿ ಎ ಅಂತಿದೆಯಾ ಏಂಟ್ ಅಂತಿದೆಯಾ ಇಲ್ಲ ಆ್ಯಂಟ್ ಅಂತಿದೆ. ಇಲ್ಲಿ ಎ ಅನ್ನೋ ಅಕ್ಷರ ಇದೆ, ಇಲ್ಲಿ ಏಕ್ಟರ್ ಅಂತಿದೆಯಾ ಇಲ್ಲ ಆ್ಯಕ್ಟರ್. ಹಾಗೆ ಇಲ್ಲಿ ಇ ಅನ್ನೋ ಅಕ್ಷರ ಇದೆ, ಬಟ್ ಇಲ್ಲೇನಿದೆ ಎ. ಓಕೆ, ಹಾಗೆ ಇವೆಲ್ಲ ಪದಗಳಲ್ಲೂ ಅಕ್ಷರಗಳು ಚೇಂಜ್ ಆಗಿದೆ, ಅದರ ಉಚ್ಚಾರಣೆ ಚೇಂಜ್ ಆಗಿದೆ. ಹೇಗಿದೆ ನೋಡಿ, ಎ ಇದ್ರೆ ಆ ಇದೆ ಆ ಆ ಆ. ಇಲ್ಲಿ ಇ ಇದೆ ಎ ಎ ಎ. ಇಲ್ಲಿ ಐ ಇದೆ, ಐಗೆ ನಾವು ಇ ಇ ಇ. ಓಕೆ, ಸೊ ನಾನು ಒಂದೊಂದು ಅಕ್ಷರ ತೊಗೊಂಡಿದ್ದೀನಿ ಅಷ್ಟೇ. ಈ ಪದದಲ್ಲಿ ಒಂದೊಂದು ಅಕ್ಷರ ತೊಗೊಂಡಿದ್ದೀನಿ, ಇ ಇ ಇ. ಹಾಗೆ ಓ ಇದೆ, ಓಗೆ ಸೌಂಡ್ ಏನು ಆ ಆ ಆ. ಯುಗೆ ಸೌಂಡ್ ಏನು ಅ ಅ ಅ. ನಿಮಗೆ ನೋಡಿ ಡೌಟ್ ಇದ್ರೆ ಅಂಕಲ್ ಫಸ್ಟಿಗೆ ಅಕ್ಷರ ಬರೋದು ಯಾವುದು ಆ. ಯುಂಕಲ್ ಅಂತ ಹೇಳ್ತೀವ ಇಲ್ಲ. ಅಂಬ್ರೆಲಾ, ಅಂಬ್ರೆಲಾ ಫಸ್ಟ್ ಅಕ್ಷರ ಯಾವುದು ಅ. ಅಂಡರ್ ಫಸ್ಟ್ ಅಕ್ಷರ ಯಾವುದು ಅ. ಸೊ ಯು ಅಂತ ಅಕ್ಷರ ಬಂದಾಗ ಸಾಮಾನ್ಯವಾಗಿ ಯು ಅಂತಲೂ ಬರ್ಬೋದು, ಬಟ್ ಅ ಅಂತ ಜಾಸ್ತಿ ಬರುತ್ತೆ. ಯು ಅನ್ನೋ ಅಕ್ಷರ ಬಂದಾಗ ಅ ಅಂತ ಜಾಸ್ತಿ ಬರುತ್ತೆ. ಹಾಗೆ ಓ ಅಂತ ಅಕ್ಷರ ಬಂದಾಗ ಆ ಅಂತ ಸೌಂಡ್ ಜಾಸ್ತಿ ಬರುತ್ತೆ. ಓಕೆ ನೋಡಿ, ಯು ಅಂತ ಬಂದಾಗ ಅ ಅ ಅ. ವರ್ಡ್ ಯಾವುದು ಇದೆ ಪದ, ವರ್ಡ್ ಅಂಕಲ್, ಅಂಬ್ರೆಲಾ, ಅಂಡರ್, ತುಂಬ ಇದೆ. ಕೆಲವು ಕಡೆ ನಿಮಗೆ ಈ ಎ ಇ ಐ ಒ ಯು ಅಂತಿದೆಯಲ್ವಾ, ಸೊ ಇದು ಯಾವುದು ಎ ಇ ಐ ಒ ಯು.
ಇದನ್ನು ಹೇಗೆ ಹೇಳಬೇಕಿಲ್ಲಿ ಆ, ಎ, ಇ, ಅ, ಅ. ಆದರೆ ಎಷ್ಟೋ ಕಡೆ ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಸೊ ಎ ಇರೋದು ಏನೇ ಆಗ್ಬೋದು ಅಥವಾ ಅ ಆಗ್ಬೋದು, ಆದರೆ ಜಾಸ್ತಿ ನಿಮಗೆ ಇದೇ ಸೌಂಡ್ ಬರೋದು, ಆ ಅಂತಲೇ ಜಾಸ್ತಿ ಸೌಂಡ್ ಬರೋದು. ಓಕೆ, ಸೊ ಎ ಅಂತ ಏನಿದೆ ಅದು ಇ ಅಂತ ಅಕ್ಷರ ಇದೆ, ಬಟ್ ಎ ಅಂತ ಶಬ್ದನೇ ಜಾಸ್ತಿ ಬರೋದು. ಹಾಗೆ ಐ ಅನ್ನೋ ಅಕ್ಷರ ಇದೆ, ಆದರೆ ಇ ಅನ್ನೋ ಶಬ್ದ ಜಾಸ್ತಿ ಬರುತ್ತೆ. ಹಾಗೆ ಓ ಅನ್ನೋ ಅಕ್ಷರ ಇದ್ದಾಗ ಓ ಅನ್ನೋ ಉಚ್ಚಾರಣೆ ಕಡಿಮೆ ಬರುತ್ತೆ, ಆ ಅಂತ ಉಚ್ಚಾರಣೆ ಜಾಸ್ತಿ ಬರುತ್ತೆ. ಯು ಅಂತ ಇದೆ, ಯು ಅಂತ ಇದ್ದಾಗ ಯು ಅನ್ನೋ ಉಚ್ಚಾರಣೆನೂ ಬರುತ್ತೆ, ಆದರೆ ಅ ಅನ್ನೋ ಉಚ್ಚಾರಣೆ ಜಾಸ್ತಿ ಬರುತ್ತೆ. ಅದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ, ರೈಟ್. ಈಗ ಒಟ್ಟಿನಲ್ಲಿ ನಿಮಗೊಂದು ಐಡಿಯಾ ಬಂತಲ್ವಾ? ಈಗ ನಾವು ಮುಂಚೆ ಮಾಡ್ತಾ ಇದ್ದಂತ ನಾವು ವರ್ಡ್ಸ್ ನೋಡ್ತಾ ನಾವು ಕಲ್ತಂತಹ ABCD, ನಾವು ಕಲ್ತಿದ್ದೇನು? ಇದು ABCD ವರ್ಣಮಾಲೆ, ಇಂಗ್ಲೀಷ್ ಆಲ್ಫಾಬೆಟ್. ಓಕೆ, ಸೊ ವರ್ಣಮಾಲೆಯಲ್ಲಿ ನಾವು ABCDEFGH ಇದನ್ನೆಲ್ಲ ಕಲ್ತ್ವಿ ಅಲ್ವಾ? ಈಗ ನಿಮಗೆ ಗೊತ್ತಾಯ್ತು ಇದರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ? ಈಗ ಪದಗಳಲ್ಲಿ ಎಲ್ಲಾದರೂ ಬಂತ ನಿಮಗೆ ABCD ಅಂತ ಎಲ್ಲಾದರೂ ಬಂತ? ಎಲ್ಲೂ ಬರಲಿಲ್ಲ. ನಿಮಗೆ ಬಂದಿದ್ದು ಯಾವುದು? ಇದು 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 ಇದೇ ತಾನೇ ನೀವು ಅಲ್ಲಿ ನೋಡಿದ್ದು. ಆಮೇಲೆ ಯಾವ್ದು ನೋಡಿದ್ವಿ? ಓಗೇನು ಆ, ಪಿಗೇನು ಪ ನೋಡಿದ್ವಿ, ಎಕ್ಸಿಗೆ ಕ್ಸ, ಕ್ಯೂಗೆ ಕ್ವ, ಆರ್ ಎಸ್ ಟ ಅ, ಯುಗೆ ಅ ನೋಡಿದ್ವಿ ಅಲ್ವಾ? ಎನ್ಗೆ ಏನು ನೋಡಿದ್ವಿ? ಎಮ್ಮಿಗೆ ಏನು ನೋಡಿದ್ವಿ? ಎಲ್ಲಿಗೆ ಲ್, ಕೆಗೆ ಕ್. ರೈಟ್. ಇದನ್ನೆಲ್ಲ ನಾವು ಆ ಪದಗಳಲ್ಲಿ ನೋಡಿದ್ವಿ. ಓಕೆ, ಇದು ಎಲ್ಲೂ ಕಾಣಲಿಲ್ಲ ನಿಮಗೆ. ಇದೆಲ್ಲಾದ್ರೂ ಕಾಣ್ತಾ? ಅಷ್ಟು ಪದ ನೋಡಿದ್ವಿ, ಅಷ್ಟು ಪದದಲ್ಲಿ ನಿಮಗೆ ಎಲ್ಲಾದರೂ ಎಲ್ಲ ಅಂತ ಬರೆದಿರೋದು ಕಾಣ್ತಾ? ಎಲ್ಲಾದರೂ ನಿಮಗೆ ಎಮ್ ಅಂತ ಬರೆದಿರೋದು ಕಾಣ್ತಾ? ಬರೆದಿರೋದು ಬರವಣಿಗೆ ಅಥವಾ ಉಚ್ಚಾರಣೆ ಅದು ಬಂತ? ಎಲ್ಲೂ ಬರಲಿಲ್ಲ. ಸೊ ದಿಸ್ ಇಸ್ ಜಸ್ಟ್ ನಿಮಗೆ ಹೆಸರಿಗಷ್ಟೇ ಇದು. ಹಾಗಾಗಿ ಇದನ್ನು ಬಿಟ್ಬಿಡ್ಬೇಕು. ಹಾಗಂತ ಅದರಲ್ಲಿ ಏನೇನು ಯೂಸ್ ಮಾಡಬೇಕು ಅಂದರೆ ಎ, ಇ, ಐ, ಓ, ಯು ಇದನ್ನು ಮಾತ್ರ ತಗೋಬೇಕು. ಉಳಿಕಿದ್ದೆಲ್ಲ ನಾವು ಉಳಿದಿರೋದೆಲ್ಲ ಬಿಟ್ಬಿಡ್ಬೇಕು. ಸೊ ಅದು ಉಪಯೋಗನೇ ಇಲ್ಲ. ಎ ಅಂತ ಬಿ ಅಂತ ಎಲ್ಲೂ ಉಚ್ಚಾರಣೆ ಮಾಡಲ್ಲ ನಾವು. ಬಿ ಅಂತ ನೀವು BC ಅಂತ ಉಚ್ಚಾರಣೆ ಮಾಡಬೇಕು ಅಂದರೆ ಬಿ ಅನ್ನೋದೇ ಒಂದು ಪದ ಇಂಗ್ಲೀಷಲ್ಲಿ. ಬಿ ಅಂದರೆ ಇದು ಜೇನುಹುಳ ಅಥವಾ ಒಂದು ಕೀಟ. ಬಿ, ಸಿ ಅಂದ್ರೂ ಒಂದು ಪದ. ಸಿ ಅಂದರೆ ನೋಡು. ಅದಕ್ಕೆ ಏನು ಬರುತ್ತೆ ಗೊತ್ತಾ? ಸಿ ಅಂದರೆ ನೋಡು, ಬಿ ಅಂದರೆ ಬಿ, ಟಿ ಅಂತ ಬರಿಬೇಕಾ? TEA. ಓಕೆ, ಸೊ ಇದು ಸಪ್ರೇಟಾಗಿ ಈ ಅಕ್ಷರಗಳೇ ಒಂದೊಂದು ಪದಗಳಾಗ್ತವೆ, ಅಕ್ಷರಗಳ ಉಚ್ಚಾರಣೆನೇ ಒಂದೊಂದು ಪದಗಳಾಗ್ತವೆ. ಹಾಗಾಗಿ ಇನ್ಮೇಲೆ ಇದು ಜಸ್ಟ್ ಹೆಸರು, ಅಕ್ಷರನ ಗುರುತಿಸಲಿಕ್ಕೆ. ಈ ಅಕ್ಷರ ಯಾವುದು? ಈ ಅಕ್ಷರ ಎ. ಈ ಅಕ್ಷರ ಯಾವುದು? ಈ ಅಕ್ಷರ ಬಿ. ಅಕ್ಷರಗಳ ಹೆಸರು. ಪದದಲ್ಲಿ ಈ ಅಕ್ಷರಗಳ ಉಚ್ಚಾರಣೆ ಬರುತ್ತಾ? ಅದು ಹೇಗೆ ಬರುತ್ತೆ? ಅದು ಬರೋದು ಇದು, ಈ ಥರ ಬರುತ್ತೆ. ಗಾಟ್ ಇಟ್? ಸೊ ಇದಕ್ಕೆ ನಾವು ಏನಂತೀವಿ ಅಂತ ಹೇಳಿದ್ರೆ, ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳೋದು. ಓಕೆ, ಸೊ ಈಗ ಈ ಪದನೂ ಹಾಕಿ ನೋಡೋಣ.